ಸರ್ಕಾರಿ ಬಸ್ ಪ್ರಯಾಣ ದರ ಏರಿಕೆಗೆ ಖಂಡನೆಯನ್ನ ವ್ಯಕ್ತಪಡಿಸಲಾಗ್ತಾ ಇದೆ. ಪ್ರಯಾಣಿಕರು ಕೂಡ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಒಂದ್ ಕಡೆ ಕಿತ್ಕೊಂಡು ಮತ್ತೊಂದ್ ಕಡೆ ಕೊಡ್ತಾ ಇರುವಂತದ್ದು ಎಷ್ಟು ಮಟ್ಟಿಗೆ ಸರಿ ಅನ್ನುವಂತ ಪ್ರಶ್ನೆಯನ್ನ ಎತ್ತಲಾಗ್ತಾ ಇದೆ. ಸರ್ಕಾರದ ವಿರುದ್ಧ ಬಿಜೆಪಿಯಿಂದ ಕೂಡ ಪ್ರತಿಭಟನೆಯನ್ನ ಮಾಡಲಾಗ್ತಾ ಇದೆ. ಮೆಜೆಸ್ಟಿಕ್ ನಲ್ಲಿ ವಿರೋಧ ಪಕ್ಷ ನಾಯಕ ಆರ್ ಅಶೋಕ್ ನೇತೃತ್ವದಲ್ಲಿ ಪ್ರೊಟೆಸ್ಟ್ ಅನ್ನ ಮಾಡಲಾಗ್ತಾ ಇದೆ. ಪ್ರಯಾಣಿಕರಿಗೆ ಗುಲಾಬಿ ಹೂವನ್ನ ನೀಡಿ ಪ್ರತಿಭಟಿಸಲಾಗ್ತಾ ಇದೆ. ಬಿಜೆಪಿಯಿಂದ ಸರ್ಕಾರದ ವಿರುದ್ಧ ಕಿಡಿಕಾರಿದ್ರು ಆರ್ ಅಶೋಕ್. ಟಿಕೆಟ್ ಬೆಲೆ ಏರಿಕೆ ವಾಪಸ್ಗೆ ಅಶೋಕ್ ಆಗ್ರಹಿಸ್ತಾ ಇದ್ದಾರೆ. ಜನಸಾಮಾನ್ಯರ ಮೇಲೆ ಬರೆ ಎಳೆಯುವಂತ ಕೆಲಸವನ್ನ ಸರ್ಕಾರ ಮಾಡ್ತಾ ಇದೆ. ಟಿಕೆಟ್ ದರ ಏನ್ ಏರಿಕೆ ಮಾಡಲಾಗಿದೆ ಅದನ್ನ ವಾಪಸ್ ಪಡ್ಕೊಳ್ಬೇಕು ಅಂತ ಆಗ್ರಹಿಸಿದ್ರು. ಅಶೋಕ್ ಪ್ರತಿಭಟನೆಗೆ ಪೊಲೀಸರು ಅಡ್ಡಿಯನ್ನ ವ್ಯಕ್ತಪಡಿಸಿದಂತ ಆರೋಪ. ಪೊಲೀಸರ ನಡೆ ಬಗ್ಗೆ ಆರ್ ಅಶೋಕ್ ಕಿಡಿಕಾರಿದ್ರು. ಪ್ರತಿಭಟನೆ ಹತ್ತಿಕ್ಕುವಂತ ಯತ್ನ ಅಂತ ಆಕ್ರೋಶವನ್ನ ಕೂಡ ವ್ಯಕ್ತಪಡಿಸಿದ್ರು. Behalf and giving these roses is what they're doing. कभी पानी कभी पेट्रोल डीजल तो कभी बस भाड़ों को लेकर जिस तरह की लूट है. Behalf and giving these roses is what they're doing. ಪ್ರಯಾಣಿಕರೆಲ್ಲರೂ ಕೂಡ ಶಾಪ ಆಗ್ತಾ ಇದ್ದಾರೆ. ಬೇಕಾಗಿತ್ತ ಇದೆಲ್ಲ? ನಾವು ನಂಬಿ ಓಟ್ ಹಾಕಿ ಕೆಟ್ರಿ, ಕೆಟ್ರಿ ನಾವೆಲ್ಲ. ನಂಬಿಕೆಗೆ ದ್ರೋಹ ಬಗೆದಂತ ಸರ್ಕಾರ ಇದು. ಇವ್ರಿಗೆ ಇಡೀ ಶಾಪವನ್ನು ಹಾಕ್ತಾ ಇದ್ದೀರಿ. ನಮಗೆ ನನ್ನ ಹೆಂಡತಿಗೆ ಫ್ರೀ ಅಂತ ನನಗೆ ಡಬಲ್ ಮಾಡಿದ್ರೆ ನಮ್ಮನೆ ದುಡ್ಡೇ ಖರ್ಚಾಗೋದು, ಸೇಮ್ ಚಾರ್ಜ್. ಅದರಿಂದ ಹೆಂಡತಿಗೆ ಫ್ರೀ ಕೊಟ್ಟು ನನಗೆ ಡಬಲ್ ಮಾಡಿದ್ರೆ ಸೇಮ್ ಚಾರ್ಜ್. ಏನು ನಮ್ಮ ಬೆನಿಫಿಟ್ ಏನು ಬಂತು ನನ್ನ ಕುಟುಂಬಕ್ಕೆ? ಅಬ್ಕಾರಿ ಜಾಸ್ತಿ ಮಾಡಿದ್ದೀರಾ, ಎಲ್ಲದರಲ್ಲೂ ಜಾಸ್ತಿ ಮಾಡಿ ಲೂಟಿ ಹೊಡೆಯುವಂತ ಕೆಲಸವನ್ನ ಈ ಸರ್ಕಾರ ಮಾಡ್ತಾ ಇದೆ. ಅದಕ್ಕೋಸ್ಕರ 2025 ಕ್ಷಮಿಸಿ ಬಿಡಿ ಕಾಂಗ್ರೆಸ್ಸಿನ ಸ್ಲೋಗನ್ ಇದು. ನಮ್ಮ ಸಿದ್ದರಾಮಣ್ಣನದು ಸ್ಲೋಗನ್ನು ಕ್ಷಮಿಸಿ ಬಿಡಿ 2025 ಎಲ್ಲಾ ತೆರಿಗೆಗಳನ್ನು. ನೀವು ಹೆಣ್ಮಕ್ಳಿಗೆ ಫ್ರೀ ಕೊಟ್ರಿ, ಗಂಡಸರಿಗೆ ಬರೆ ಆಗ್ತಾ ಇದ್ದೀರಿ. ಅದಕ್ಕೆ ಜನರನ್ನ ಕ್ಷಮಿಸಿಬಿಡಿ ಅಂತ ಕೇಳಲಿಕ್ಕೆ ಬಂದಿದ್ದೀವಿ. ಗ್ಯಾರಂಟಿ ಕಾರಣಗಳಿಂದಾಗಿ ಇವತ್ತು ದುಬಾರಿ ಬೆಲೆಯನ್ನ ಜನ ತೆರಬೇಕಾಗಿದೆ. ಹಾಲಿನ ದರ ಹೆಚ್ಚಿಸಿದ್ರಿ, ವಿದ್ಯುತ್ ದರ ಹೆಚ್ಚಿಸಿದ್ರಿ, ಟ್ಯಾಕ್ಸ್ಗಳನ್ನ ಎಲ್ಲದರ ಮೇಲೆ ಏರಿಸಿದ್ರಿ, ಸ್ಟ್ಯಾಂಪ್ ಡ್ಯೂಟಿಯನ್ನ ಏರಿಸಿದ್ರಿ, ರಿಜಿಸ್ಟ್ರೇಷನ್ ಫೀಸ್ಗಳನ್ನ ಹೆಚ್ಚಿಸಿದ್ರಿ. ಅಂದ್ರೆ ನೀವು ಮಾಡಿದ್ದೇನು? ಅಭಿವೃದ್ಧಿ ಒಂದು ಬಿಟ್ಟು ತಲೆ ಬೋಡಿಸೋ ಕೆಲಸ ಮಾಡ್ತಾ ಇದ್ದೀವಿ. ಈಗ ನಾವು ಆಕ್ಚುಲಿ ಇವತ್ತು ತಲೆ ಬೋಡಿಸ್ಕೊಂಡು ಓಡಾಡಬೇಕಾಗಿದೆ. ಇವತ್ತು ನಮಗೆ ಇರ್ತಕ್ಕಂಥದ್ದು, ಇವತ್ತು ಜನರನ್ನ ಬಂದು ನೋಡಿ, ಈ ರೀತಿ ಅನಿವಾರ್ಯ ಕಾರಣ ಪಾಪ ಅವ್ರಿಗೆ ಇನ್ನು ಮುಂದೆ ಇದನ್ನು ಮುಂದುವರಿಸಲಿಕ್ಕೆ ಸಾಧ್ಯ ಇಲ್ಲ. ಆ ಕಾರಣದಿಂದ ಬಸ್ ಟಿಕೆಟ್ ದರಗಳನ್ನು ಏರಿಸಲೇಬೇಕು ಪರಿಸ್ಥಿತಿಗೆ ಬಂದಿದ್ದಾರೆ. ಈಗ ಬರೆ ಆಗ್ತಕ್ಕಂಥ ಕೆಲಸವನ್ನು ಮಾಡಿದ್ದಾರೆ. ಇದು ಮಾತ್ರ ಅಲ್ಲ, ಇನ್ನು ಉಳಿದಿದ್ದು ಬರೆ ಆಗ್ತಕ್ಕಂಥದ್ದು ಈ ವರ್ಷ. ಯಾಕಂದ್ರೆ ಇನ್ನು 3ನೇ ದಿನ ಇದು, ಹೊಸ ವರ್ಷ ಬಂದು 3ನೇ ದಿನಕ್ಕೆ 3 ನಾಮ. ಈ ಸರ್ಕಾರ ಬರೀ ಒಂದಷ್ಟು ಜನರ ಹತ್ರ ದರೋಡೆ ಮಾಡಿ ಇನ್ನೊಬ್ಬರಿಗೆ ಕೊಟ್ಟಂತ ನಾಟಕ ಆಡ್ತಾ ಇದೆ. ಅದ್ರ ಜೊತೆಗೆ ಈ ಶಕ್ತಿ ಯೋಜನೆ ಅಂತ ಅಂತಂದ್ರು, ಮಹಿಳೆಯರಿಗೆ ಫ್ರೀ ಅಂತಂದ್ರು. ಇವತ್ತು ಎಲ್ಲ KSRTCಯ ಎಲ್ಲ ವಿಂಗ್ಗಳು ಕೂಡ ಮುಚ್ಚಿ ಹೋಗುವಂಥ ಸ್ಥಿತಿಗಿದೆ. ಹಾಗಾಗಿ ನನ್ನ 3,500 ಕೋಟಿ ಪ್ರಾಫಿಟ್ ಬಂದಿದೆ ಅಂತ ಹೇಳ್ತಾರೆ. ಈಗ 15% ಅದರದ್ದು ಬಸ್ ಟಿಕೆಟಿನ ದರವನ್ನು ಹೆಚ್ಚಳ ಮಾಡ್ತಾರೆ. 3,500 ಕೋಟಿ ಪ್ರಾಫಿಟ್ ಬಂದಾದ್ಮೇಲೆ ದರ ಹೆಚ್ಚಳ ಮಾಡುವಂಥ ಅಗತ್ಯ ಇದೆ. ಒಟ್ಟಾಗಿ ರಾಜ್ಯ ಸರ್ಕಾರ ಜನರನ್ನ ಲೂಟಿ ಮಾಡಿ ಒಂದೊಂದು ಜನಕ್ಕೆ ಕೊಡುವಂತ ನಾಟಕ ಮಾಡಿಕೊಂಡು ತನ್ನ ರಾಜಕಾರಣ ಮಾಡ್ತಾ ಇದೆ. ನಾನು ನೋಡಿ, ಅವಶ್ಯಕತೆ ಅನಿವಾರ್ಯ ಇದ್ದಾಗ ಬೇರೆ, ಅನಿವಾರ್ಯ ಪರಿಸ್ಥಿತಿಗಳಿದ್ದಾಗ ಹಿಂದಿನ ಹಲವಾರು ಸರ್ಕಾರಗಳಲ್ಲಿ ಬೆಲೆ ಏರಿಕೆ ಮಾಡೋದು, ಕಡಿಮೆ ಮಾಡತಕ್ಕಂಥದ್ದು ನಡೀತಕ್ಕಂಥದ್ದು ಸರ್ಕಾರದ ಒಂದು ಖರ್ಚು ವೆಚ್ಚಗಳಿಗೆ ಮಾಡಲೇಬೇಕಾಗ್ತದೆ, ಮಾಡ್ತಾರೆ. ಆದರೆ ಇವ್ರ ಮೇಲೆ ಎಳ್ಕೊಂಡಿರ್ತಕ್ಕಂಥದ್ದು ಇದು
ಇವ್ರ ಮೇಲೆ ಎಳ್ಕೊಂಡಿರ್ತಕ್ಕಂಥದ್ದು. ಇವತ್ತು KEB ಏನಾಗುತ್ತೆ ನೋಡೋಣ, ಪವರ್ ಸೆಕ್ಟರ್ನಲ್ಲಿ ಮುಂದೆ ಏನಾಗುತ್ತೆ ನೋಡೋಣಂತೆ. ಯುವಕರ ಉದ್ಯೋಗ ಅದೆಂಥದ್ದು ಇವನಿದೆ, ಅದೆಷ್ಟು ಜನಕ್ಕೆ ಕೊಡ್ತಾವ್ರೀಗ ದುಡ್ಡು. ಇವರು ಖರ್ಚು ಮಾಡ್ತಾ ಇರ್ತಕ್ಕಂಥ ಸ್ವೇಚ್ಛಾಚಾರದ ಜಾಹೀರಾತುಗಳಿರಲಿ, ಹಣ ಇವತ್ತು ಸಾರ್ವಜನಿಕರಿಗೂ ಕಟ್ತಕ್ಕಂಥ ತೆರಿಗೆ ಹಣ ಯಾವ ರೀತಿ ಇವತ್ತು ದುರ್ಬಳಕೆ ಮಾಡ್ಕೊಂಡು ಕೂತಿದ್ದಾರೆ. ಇದೆಲ್ಲ ಜನ ತಿಳುವಳಿಕೆ ಮೂಡದೇ ಇದ್ರೆ ಯಾರೇನು ಮಾಡೋಕ್ಕಾಗತ್ತೆ? ಅಲ್ಲ, ಸಂಶಯನೇ ಇಲ್ಲ. ಇದು ಸರ್ಕಾರ ಬಂದ ದಿವಸದಿಂದಲೇ ನಡೀತಾ ಇರೋದಲ್ವೇ ಇದು.